ಸೊ ಯಾರು ತುಂಬಾ ಡಾರ್ಕ್ ಆಗಿರ್ತಾರೆ, ಯಾರಲ್ಲಿ ತುಂಬಾ ಪಿಗ್ಮೆಂಟೇಷನ್ಸ್ ಇರುತ್ತೆ, ಅವರು ಈ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಫೇಸ್ಗೆಲ್ಲ ಅವ್ರು ಅಪ್ಲೈ ಮಾಡೋದು ಅಥವಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಡಾಕ್ಟರ್, ಹೋಮಿಯೋಪತಿನಲ್ಲಿ ಕಾಸ್ಮೆಟಿಕ್ಸ್ ಇದೆಯಾ? ನನ್ಗೂ ಬೇಕು ಅದಕ್ಕೆ ಟಿಪ್ಸ್, ಅದಕ್ಕೆ ಕೇಳ್ತಾ ಇದ್ದೀನಿ. ಹೋಮಿಯೋಪತಿನಲ್ಲಿ ನಾವು ಎಷ್ಟೊಂದು ತರದ ಕ್ರೀಮ್ಸ್ ಇದೆ, ಅಥವಾ ವಿ ಕ್ಯಾನ್ ಆಲ್ಸೋ ಪ್ರಿಪೇರ್ ಮೆಡಿಸಿನ್ಸ್ ಬೈ ಯೂಸಿಂಗ್ ಹೋಮಿಯೋಪತಿಕ್ ಮೆಡಿಸಿನ್ಸ್. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಅ ಮೆಡಿಸಿನ್ ಬೈ ನೇಮ್ ಬರ್ಬೆರಿಸ್ ಅಕ್ವಫೋಲಿಯಂ ಅಂತ. ಸೊ ಯಾರು ತುಂಬಾ ಡಾರ್ಕ್ ಆಗಿರ್ತಾರೆ, ಯಾರಲ್ಲಿ ತುಂಬಾ ಪಿಗ್ಮೆಂಟೇಷನ್ಸ್ ಇರುತ್ತೆ, ಅವರು ಈ ಬರ್ಬೆರಿಸ್ ಅಕ್ವಫೋಲಿಯಂನ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಫೇಸ್ಗೆಲ್ಲ ಅವ್ರು ಅಪ್ಲೈ ಮಾಡೋದು, ಅಥವಾ ಆ ವಾಟರ್ ಅಲ್ಲಿ ಅವ್ರು ಫೇಸ್ ವಾಶ್ ಮಾಡ್ತಾ ಹೋದಾಗ ಅವ್ರ ಸ್ಕಿನ್ ತುಂಬಾ ಲೈಟ್ ಅಂಡ್ ಬ್ರೈಟ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ಸ್ಕಾರ್ ಮಾರ್ಕ್ಸ್ ಇರುವಂತದ್ದು, ಅಥವಾ ಈಗ ಸ್ಟ್ರೆಚ್ ಮಾರ್ಕ್ಸ್ ಇರುವಂತದ್ದು, ಅಥವಾ ಹೈಪರ್ ಪಿಗ್ಮೆಂಟೇಷನ್ ಇರುವಂತದ್ದು, ಸೊ ಇಂಥವ್ರೆಲ್ಲರೂ ಕೂಡ ಹೋಮಿಯೋಪತಿ ಮೆಡಿಸಿನ್ಸ್ ಇಂದ ಪ್ರಿಪೇರ್ ಆಗಿರೋ ಕಾಸ್ಮೆಟಿಕ್ಸ್ ನವರು ಯೂಸ್ ಮಾಡಬಹುದು. ಈಗ ಇನ್ನು ನಾವು ಕ್ರಾನಿಕ್ ಏಲ್ಮೆಂಟ್ಸ್ ಅಂತ ಹೇಳಿದೆ, ಈಗ ಸೋರಿಯಾಸಿಸ್, ಎಕ್ಸಿಮಾ, ಅಥವಾ ಬಾಡಿ ಏಕ್ಸ್ ಅಂಡ್ ಪೇನ್ಸ್, ನೀ ಜಾಯಿಂಟ್ಸ್, ಇದಕ್ಕೆಲ್ಲೂ ನಮಗೆ ಆಯಿಂಟ್ಮೆಂಟ್ಸ್ ಅದೆಲ್ಲ ಸಿಗುತ್ತೆ. ಸೊ ದಿಸ್ ಆರ್ ಆಲ್ ಅವೈಲಬಲ್ ಇನ್ ದ ಮಾರ್ಕೆಟ್, ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ಇಟ್. ಸೊ ಡಾಕ್ಟರ್, ನೀವು ಇವಾಗ ತಾನೇ ಹೇಳಿದ್ರಿ ಕಪ್ಪಾಗಿರ್ತಾರೆ ಅಂದ್ರೆ ಅವ್ರಿಗೆ ಫೇರ್ನೆಸ್ ಬೇಕಾಗತ್ತೆ. ಯು ಟೋಲ್ಡ್ ಸಮ್ ಮೆಡಿಸಿನ್ ನೇಮ್ ಆಲ್ಸೋ. ಸೊ ಬರ್ಬೆರಿ ಅಕ್ವೋಫಿಲಮ್, ಬರ್ಬೆರಿಸ್ ಅಕ್ವಫೋಲಿಯಂ, ಬೆರ್ಬೆರಿಸ್ ಆಕ್ವೋಫೋಲಿಯಂ. ಓಕೆ. ಸೊ ಇವಾಗೆಲ್ಲ ಎಷ್ಟೋ ಜನ ನಾನು ನೋಡಿದ್ದೀನಿ, ಹೀರೋಯಿನ್ಸ್ ಆಗಿರಬಹುದು, ಅಥವಾ ಇವಾಗ ಯಾರಿಗೆ ನಾವು ತುಂಬಾ ಫೇರ್ ಇರಬೇಕು, ಗ್ಲೋ ಆಗಬೇಕು ಅಂತ ಅಂದ್ಬಿಟ್ಟು ಸಮಥಿಂಗ್ ದೇ ಆರ್ ಆಲ್ ಗೆಟಿಂಗ್ ದ ಟ್ರೀಟ್ಮೆಂಟ್. ಅದೇನೋ ಡ್ರಿಪ್ಸ್ ತರ ಅಲ್ಲ, ಅವ್ರಿಗೆ ಇಂಜೆಕ್ಟ್ ಮಾಡಿ ಹಾಕಿರ್ತಾರೆ. ಇಟ್ಸ್ ಅಪ್ ಟು ದೆಮ್, ಅವ್ರ ಪರ್ಸನಲ್, ಅದು ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಟ್ರೀಟ್ಮೆಂಟ್ ತಗೋಬಹುದು. ಬಟ್ ಇದನ್ನ ಈಸಿಯರ್ ವೇ ಅಂತ ಅನ್ಸ್ತು ನನಗೆ. ಜಸ್ಟ್ ಅದೇನೋ ಹಾಕಿ ಫೇಸ್ ವಾಶ್ ಮಾಡ್ಬಿಟ್ರೇನೆ ಗ್ಲೋ ಬಂದ್ಬಿಡುತ್ತಲ್ಲ, ಮತ್ತೆ ಇನ್ನೇನ್ ಬೇಕು ನಮ್ಗೆ? ಈಸಿಯಾಗಿ ಎಲ್ಲರೂ ಹೋಮಿಯೋಪತಿಗೆ ಹೋಗಿ